ಕರೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಿಗದಿಯಾಗಿದೆ. ಇವತ್ತು ಸಾಯಂಕಾಲ 4:15ಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಕರೆದಿರೋದು ಈ ಸಭೆಯನ್ನು. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಕ್ರಿಯಾ ಸಮಿತಿ, ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದೊಂದಿಗೆ ಈ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದರೆ ಏನು ಮಾಡಬೇಕು ನಾವಿದೀಗ? ಲಾರಿ ಮಾಲೀಕರು ಈ ಥರ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರಲ್ಲ. ಅಂದರೆ ಇಂಥ ವಿಚಾರಗಳು ಏನಾಗುತ್ತೆ, ನಿಮಗೆ ಎಸ್ಮಾ ಜಾರಿ ಮಾಡಿಬಿಡ್ತಾರೆ ಅಂತ ಅಲ್ಲ. ಎಲ್ಲ ಲಾರಿಗಳು ಮುಷ್ಕರ ಮಾಡಿಬಿಟ್ರಪ್ಪ, ಮರಳು, ಜಲ್ಲಿ, ಸಿಮೆಂಟು, ತರಕಾರಿ, ಇತರೆ ವಸ್ತುಗಳು, ಬೇರೆ ಬೇರೆ ಅಥವಾ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಅಥವಾ ಪ್ರತಿದಿನದ ಅವಶ್ಯಕ ವಸ್ತುಗಳು ಎಲ್ಲವೂ ಕೂಡ ನಿಮಗೆ ಅಕಸ್ಮಾತ್ ಇವರು ಮುಷ್ಕರ ಹೊಡೆ ಬಿಟ್ಟರು ಅಂದಾಗ ಪೂರೈಕೆ ನಿಂತು ಹೋಗ್ಬಿಡುತ್ತೆ. ಜನಸಾಮಾನ್ಯರು ಪರದಾಡ್ತಾರವಾಗ. ಹಾಗೇನು ಮಾಡಬೇಕು? ಒಂದು ಪ್ಯಾರಲಲ್ಲಿ ಇದಕ್ಕೆ ಪರ್ಯಾಯವಾಗಿ ನಮ್ಮ ಬಳಿ ಇರ್ತಕ್ಕಂಥ ಮಾರ್ಗಗಳೇನೇನು? ಅವರು ನನ್ನ ಮೀಟಿಂಗ್ ಕರೆಯೋಣ, ಅಕಸ್ಮಾತ್ ಅವರು ಮಾತಿಗೆ ರೆಡಿ ಇಲ್ಲ, ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಬಂದಾಗ ಪ್ಯಾರಲಲ್ಲಿ ನೋಡಿ, ಅವ್ರು ಕರೆದಿರೋದು ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಕ್ರಿಯಾ ಸಮಿತಿ, ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದೊಂದಿಗೆ. ಪರ್ಯಾಯ ನಾವು ರೆಡಿ ಇದ್ದೀವೇನ್ರಪ್ಪ, ಅಕಸ್ಮಾತ್ ಎಲ್ಲ ಲಾರಿಗಳು ಸ್ಟಾಪ್ ಆಯಿತು, 2 ದಿನಕ್ಕೆ ಸ್ಟಾಪ್ ಆಯಿತು, 1 ದಿನಕ್ಕೆ ಸ್ಟಾಪ್ ಆಯಿತು, 1 ತಿಂಗಳು ಮುಷ್ಕರ ಮಾಡಿದ್ರು, ನಾವು ಏನೇನು ಅವಶ್ಯಕ ವಸ್ತುಗಳಿತ್ತೋ ಅದು ನಮ್ಮ ರಾಜ್ಯದ ಒಳಗಡೆ ಅದರ ಚಲನೆ ಇರಬೇಕಲ್ಲ, ಅದಕ್ಕೆ ನಾವು ಶಕ್ತರಿದ್ದೇವಾ? ಚರ್ಚೆ ಮಾಡುವುದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ.